ಹಾಯ್ ಫ್ರೆಂಡ್ಸ್, ನಿನ್ನೆ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಅಲ್ಲಿ ಹಚ್ಕೊಂಡು ಬಾಯ್ ತೊಳ್ಕೊಂಡು ಈಗ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಎಲ್ಲರೂ ಇದ್ದಾರೆ. ಸೊ ನಾವೀಗ ಅದಕ್ಕೆ ಅಲ್ಲೇ ಹೋಗಿ ಜಾಯ್ನ್ ಆಗ್ತಾ ಇದ್ದೀವಿ. ಟಿಫನ್ಗೆ ಅಲ್ಲೇ ಬಂದ್ಬಿಡಿ, ಟೊಮ್ಯಾಟೊ ಬಾತ್ ಮಾಡ್ತೀವಿ ಅಂತ ಅಂದರು. ಅದಕ್ಕೆ ನಾವೀಗ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನೊಂದೇನಂತಂದರೆ ನಿನ್ನೆ ಎಲ್ಲ ಲೇಟಾಗಿ ಮಾಡ್ಕೊಂಡು ಬೆಳಿಗ್ಗೆ ನಮ್ಮ ಮೇಡ್ ಬಂದು ಏಳ್ಸೋ ತನಕ ನಮ್ಗೆ ಎಚ್ಚರನೇ ಆಗಿಲ್ಲ. ಮಲಗ್ದಾಗಲೇ 12 ಗಂಟೆ ಆಗಿತ್ತು. ಆಗಲೇ ಮನೆಗೆ ಬಂದಾಗಲೇ 11:15 ಆ ಥರ ಆಗಿತ್ತು. 11 ಕಾಲ ಆಗಿತ್ತು ಮನೆಗೆ ಬಂದಾಗ. ಸೊ ಇವತ್ತು ಫಿಶ್ ಮಾಡೋಣ ಅಂತ ಪ್ಲಾನ್ ಫಿಶ್ ಚಿಕ್ಕಪ್ಪ ನನಗೂ ನಿಮಗೂ ಒಂದು 2 ಪೀಸ್ ಎತ್ಬಿಟ್ಟು ಮಾಡ್ಕೊಡ್ತೀನಿ. ಓಕೆ ಓಕೆ ಓಕೆ. ಒಂದು ಕವರ್ಗೆ ಹಾಕೋ ಬರ್ಬೇಕು ಚಿಂಟು ಆ ಬಟ್ಟೆನ. ರಮ್ಯಾಕನ ಮನೆ ಒಂದು ಕವರ್ ಇಲ್ಲಿ ರಮ್ಯಾಕನ ಮನೆ ಒಂದು ಕವರ್. ಯಾರೇ ಕೆಲ್ಸಕ್ಕೆ ಹೋಗ್ತಿದ್ವಿ ಬಟ್ಟೆ ಹಿಡ್ಕೊಂಡು ಬೆಟ್ಟದ ವ್ಯೂ ನೋಡಿ, ಬೆಟ್ಟದ ವ್ಯೂ. ಚಾರ್ಜರ್ ಕ್ಯಾರಿ ಮಾಡಲೇಬೇಕು ಆಯಿತಾ. ನಾನು ಯೂಸ್ ಮಾಡೋ ರೇಂಜ್ಗೆ ಫೋನ್ ಚಾರ್ಜರ್ ಒಂದು ಸ್ವಲ್ಪ ಕೆಲಸ ಐತೆ. ಫ್ರೆಂಡ್ಸ್, ಆಮೇಲೆ ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ ಸುಧಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಕೊಡೋದಕ್ಕಾಗಿಲ್ಲ, ಬಟ್ ಎಲ್ರಿಗೂ ಥ್ಯಾಂಕ್ ಯು. ಸೇವ್ ಮಾಡಿದ್ರು ಶ್ರೀ ತರಲೇ ಬರ್ರಿ ಅದೇ ತರಲ್ಲ. ಒಂದು ಏನಾಗುತ್ತೆ, ಇದಾರು ಒಂದು ಮಾಡಿದ್ರೆ ತೋರಿಸ್ಬಿಡ್ಬೇಕು. ಸ್ಟಿಕ್ಕರ್ ಅಂಟಿಸ್ಕೊಂಡವನೇ ಅದು ನೋಡ್ಬಿಡಿ ಅಂತ ಅವ್ನಿಗೆ ಅದರಲ್ಲೇ ಅಲ್ಲೇ ಬಿಡ್ತಾರೆ. ಆಮೇಲೆ ಅಪ್ಪ ಇನ್ನೊಂದು ತಗೊಡಪ್ಪ ಅಂತಾನೆ. ಅವತ್ತು ಬ್ಲಿಂಕಿಟಲ್ಲಿ ಬುಕ್ ಮಾಡಿಸ್ಕೊಂಡ. ನನ್ನ ಮೊಬೈಲಲ್ಲಿ ಬ್ಲಿಂಕಿಟ್ ಓಪನ್ ಮಾಡೋದು, ಅದು ಇದು ಮಾಡಿಬಿಡೋದು, ಕಾರ್ಟ್ಗೆ ಹಾಕ್ಬಿಡೋದು. ಕೈ ಸಿಕ್ಕಾಬಿಡಿ ನೈತೈತೆ ಗೈಸ್, ಆಗಲ್ಲ. ಚಿಕ್ಕಪ್ಪ, ನಿಮ್ಗೆ ಯಾಕೆ ರಮ್ಯಾಕ ಇಷ್ಟ ಆಗಿದ್ದು? ಅಂದರೆ ರಮ್ಯಾಕನ್ನ ಲವ್ ಮಾಡಬೇಕು, ಮೆಸೇಜ್ ಮಾಡಬೇಕು ಅಂತಿದ್ದು ಫಸ್ಟ್ ಟೈಮ್ 8 ವರ್ಷದ ಹಿಂದೆದು ನಮ್ಗೆ ಒಂಥರ ಅಬ್ನಾರ್ಮಲ್ ಥರ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾರ್ಮಲ್ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ರೆ ಡೇಟ್ನ ನೆನ್ಪಿಡ್ಕೊತಾರೆ, ಬಿಡಲ್ಲ ಗೊತ್ತಾ ನಮ್ಮ ಚಿಕ್ಕಪ್ಪ. ನೋಡು ಅಲ್ಲ, ಅವ್ರಿಗೀಗ ಕನ್ಫ್ಯೂಷನ್. ಇವಳ ಮೇಲೆ ನನಗೆ ಯಾಕೆ ಲವ್ ಆಯ್ತು ಅಂತ ನನಗೆ ಗೊತ್ತಾಯ್ತಲ್ಲ ಅಂತ. ಫೋಟೋ ಗಿಟ ನೋಡ್ಬಿಟ್ಟು ಲವ್ ಆಯ್ತು, ಇಲ್ಲ ಮನೆ ಕೆಳಗಡೆ ನೋಡ್ಬಿಟ್ಟು ಯಾಕೋ ಆಯ್ತು ಯಾಕೆ ಅಂತ ಒಟ್ನಲ್ಲಿ ಇವಾಗ ಗೊತ್ತಾಯ್ತಲ್ಲ ಅವ್ರಿಗೆ, ಅಷ್ಟೇ. ಕನ್ಫ್ಯೂಸ್ ಆಗ್ಬಿಟ್ಟೈತೆ. 2 ಮಕ್ಕಳಾದ್ವಲ್ಲ, ಕನ್ಫ್ಯೂಸ್. ಮಕ್ಳಾಯ್ತಲ್ಲ, ಎಲ್ಲ ಮುಗೀತಲ್ಲ, ಈ ಕನ್ಫ್ಯೂಷನ್. ಯಾಕೆ ಲವ್ ಮಾಡ್ತೆ ಅನ್ನೋ ಥರ ಕನ್ಫ್ಯೂಸ್ ಆಯ್ತು. 12 ಗಂಟೆ ಮೆಸೇಜ್ ಹೊಡಿರೋ ಗೈಸ್. ನಾನು ಅವಾಗ 5ನೇ ಕ್ಲಾಸ್ ಬಗ್ಗಿ ಅದು ಸ್ವಲ್ಪ ಓಡಿಸೋದು ಕಲ್ತ್ಕೊಂಡಿದ್ದೆ. ರಮ್ಯಾಕ 2 ಕಟ್ಟಿಂಗ್ ತಗೋತಾ ನೀನೊಂದು ಕಟ್. ನಿಮ್ಮನೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಹೋಗಿದ್ರೆ ಗುಡ್ ನೈಟ್ ಹೋಗಿರೋದು. ನೆಟ್ವರ್ಕ್ ಇಲ್ಲದೆ ನಮ್ಮನೇಲಿ ನೆಟ್ವರ್ಕೇ ಸಿಗ್ತಾ ಇರ್ಲಿಲ್ಲ. ಕಿಟಕಿ ಹತ್ರ ಬಂದು ಮಲ್ಕಳಿ ಈ ಕಡೆ ಕಟ್ಟಲ್ಲಿ ಯಾರು ಹಿಂಗ್ ಕುಟ್ಟಾಡ ನಮ್ಮ ರಮ್ಯಾಕ. 5ನೇ ಕ್ಲಾಸ್ ಅವಾಗ ವರ್ಡ್ಸ್ ಓದೋದು ಕಲ್ತ್ಕೊಂಡು ಯಾಕೆ ಬಗ್ಗಿ ಓದ್ಕೊಳ್ಳೋದೆ. ಅಲ್ಲ, ಯಾಕೆ ಹಿಂಗ್ ಕುಟ್ಟಾಡು ನಮ್ಮ ರಮ್ಯಾಕ ಅಂತ. ಗುಡ್ ಮಾರ್ನಿಂಗ್ ಮೆಸೇಜ್ ಮಾಡಿದ್ರೆ ಅದು ಗುಡ್ ನೈಟ್. ಯಪ್ಪ, ಅದು ಆ ಮನೇಲಿ ಅದೊಂಥರ ಟಾರ್ಚರ್, ಅದು ನೆಟ್ವರ್ಕ್ದು. ಓ, ಬಾತ್ ಆಲ್ರೆಡಿ ಓಪನ್. ಬಂದ ತಕ್ಷಣ ಅಣ್ಣ ಜಾಮಿಟ್ರಿ ಇಸ್ಕೊಟ್ಟ. ಓಹೋ ಹೋ ಹೋ ಹೋ. ನೀವು ಇಷ್ಟೇ ಜನ ಮಾತಾಡಿದ್ದು, ಇನ್ಯಾರ್ದು ಲೇಡಿದು ವಾಯ್ಸ್ ಬರ್ತಾರೆ, ಯಾರ್ದು ಲೇಡಿ ಬಂದ್ರು. ಅವ್ರ ಕಡೆ ಇನ್ಯಾರ್ದು ವಾಯ್ಸ್. ಇನ್ಯಾವ ಲೇಡಿ ಬಂದರು? ಚಿಂಟು. ಏನ್ರೋ ಇಷ್ಟೊಂದು ಡಾರ್ಕ್ ಆಗೈತೆ. ಟೊಮೆಟೊ ಆಗ್ಲೇ ನೀರು ಮಾಡ್ಬಿಟ್ಟು ಬಂದ್ಬಿಡೋರ ಅನ್ಸುತ್ತೆ. ಅಕ್ಕಂದಿರೋ ಗೊತ್ತಾಯ್ತದೆ ಅವ್ರ ನೀವು ಬಂದ್ರೆ ಬನ್ನಿ, ನಾನು ಮತ್ತೆ ಆರೋಗುತ್ತೆ. ನಿಮ್ಗೆ ಮಜಾ ಕೊಡಲ್ಲ, ಬೇರೆ ರೊಟ್ಟೋಗೈತೆ ಆಲ್ರೆಡಿ. ಆರೋಗೈತೆ ತರಿಸ್ತೀನಿ. ದಮ್ಮಿದ್ರೆ ಬಡ್ಕೋ ಕೈಲೇ. ಮಡಗ್ದೇನು ಅಲ್ಲಲ್ಲ, ಏ ಯಾರೋ ಅವನು ವಿಡಿಯೋ ಮಾಡ್ತಾ ಇದ್ದೀನಿ ಟಿವಿ ಹಾಕೊಂಡು. ಜೀವಿತ ಗೌಡ ಮಾತಾಡಿದ್ರ ಬೆಳಗಾನ. ಏನ್ ಗುಡು ಗುಡು. ನಮ್ಮ ಮನೇಲಿ ಮಲ್ಕಳಿ ಅಂತ ಕಾರ್ ಇಳ್ಸಿದ್ರೆ ಗಂಡನು ಹೆಂಡ್ತಿನು ಗುಡು 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 ಗುಡು. ನಾವ್ ಹೆಂಗಿರ್ದ್ವಿ ನಾವ್ ಹಂಗೆ ಇರ್ಬೇಕು ಅಂತ ಅನ್ಕೊಂಡು ಓಡ್ಬಿಡೋದ.
ರಕ್ಷಿತಾ ಅಂತೂ ಕಾರಲ್ಲೇ ಮಲ್ಕೊಬಿಟ್ಟಿದ್ಲು ಹೋಯ್ತಾ. ಏಯ್ ಏನೇ ನನ್ ಮಗಂಗ್ ಸುಡ್ಲಿ ಅಂತ ಯಾವ್ದಕ್ಕೂ ಹಾಕಮ್ಮ. ನನ್ ಗಂಡಂಗ್ ಮಾತ್ರ ದೊಡ್ಡ ತಟ್ಟೆಗೆ ಹಾಕೊಟ್ಬಿಡಿ ಅಷ್ಟೇ. ಮನೆ ಅಳಿಯ ಅಲ್ವಾ? ಯಾಕೆ ಅಂದ್ರೆ ನೀನಲ್ಲ ನಿಮ್ಮಪ್ಪ. ಓ ನಮ್ಮ ಅಮ್ಮನ್ ಡೈಲಾಗ್ ನೋಡ್ರು. ಡೈಲಾಗ್ ಅಲ್ಲ ಗೈಸ್, ನಮ್ಮಮ್ಮ ಹಂಗೆ ನೋಡೋದು. ಅಲ್ಲ ಬೇರೆದಕ್ಕೆಲ್ಲ ಅಪ್ಪ ಅಪ್ಪ ಅಂತೀಯ, ತಿನ್ನಿಸ್ಕೊಳ್ಳೋದಕ್ ಮಾತ್ರ ಅಮ್ಮ. ಇಬ್ರು ಒಳ್ಳೆ. ಯಾರೋನು ಜೀವಿತ್ ಬಂಟು ಡ್ಯಾನ್ಸ್ ಮಾಡೋದು ಹೆಂಗೆ ನೀನು? ಹೆಂಗೆ ನೀನು ಡ್ಯಾನ್ಸ್ ಮಾಡೋದು? ಡ್ಯಾನ್ಸ್ 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 ನೀನ್ ತಿಂದ? ಯಾರಿಗೆ ಸಾಕು ಇಷ್ಟು ಇದ್ರೊಳಗೆ ತಿನ್ನಿಸ್ತೀನಿ. ಅಮ್ಮ ತಿನ್ನಿಸ್ತೀನಿ ನಂಗೆ. ಬಂಟು ನೋಡು ಭಯನೇ ಇಲ್ಲ. ಏನಕ್ಕೆ ಏನ್ ಮಾಡ್ತಾ ಕೂತಿದ್ದ? ಅದೇನೋ ತಾಯಿ ಕಂಡ್ರೆ ತಲೆನೋವು ಅಂತ, ಹಂಗೆ ತಂದೆ ತಾಯಿ ಕಂಡ್ರೆ ಇವಕ್ ಹಂಗೆ ಅನ್ಸುತ್ತೆ. ಬಂಟು ಅವನೇ ಅದೆಲ್ಲ ಅಂಟದೆ ಎಲ್ಲ ಸುಡ್ತು. ನಿನಗೆ ಅಂತದೇ ಒಂದು ಮುತ್ನಂತ ಮೊಗ ಬೇಕು ಅಂತ ಅಂದ್ರೆ ಅವ್ನ ಹೆಂಚ್ಲು ತಿಂದ್ರು ನಿನ್ಗೇನು ಚಿಂತೆ ಇಲ್ಲ, ಒಳ್ಳೇದಾಯ್ತದೆ ಎಲ್ಲ. ಫ್ರೆಂಡ್ಸ್, ಈಗ ನಾವೆಲ್ಲ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ. ಬಂಟುಗೆ ಯಾವ ರೇಂಜಿಗೆ ಎದುರ್ಕತ್ತವ್ರೆ ಅಂದ್ರೆ ನಾನೇ ಓಡಿಸ್ತೀನಿ ನಡೀರೋ. ಏನ್ ಅಲ್ಲಿ ಇದ್ರಲ್ಲೇನ್ ಆರಾಮಾಗಿ ಓಡಿಸ್ಬೋದು. ಬಂಟು ಭಾರ ಇಲ್ಲ. ನೆನ್ನೆ ಏನ್ ಕೆಲಸ ಮಾಡಿದೆ ಅಂತಂದ್ರೆ, ಅವ್ರ ಅಪ್ಪ ಇದ್ದಾಗ ತಿರ್ಗಾಕ್ ಹೋಗ್ತೀನಂತಲ್ಲ, ಈಗ ಅವ್ರ ಮಾವನ ಹತ್ರ ನಾನು ನುಲಿತೀನಿ ಅಂತ ಓದನ ಅಂದ್ಬಿಟ್ಟು ಕೆಳಗಿಂಗ್ ಫ್ರೆಂಡ್ಸ್ ಏನಿಲ್ಲ ನಿಮ್ಮ ಅಮ್ಮನ ಮನೆಯವರಿಗಲ್ವ ನೋಡ್ರಿ. ಫ್ರೆಂಡ್ಸ್, ಈಗ ನಾವು ಹೊರಟಿದ್ವಿ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ. ಆ ಕಡೆದು ಸ್ಟಾರ್ಟಿಂಗ್ ಇರಲಿ ಬಿಡು, ಆಟೋ ಹಾಕಿದ್ದೀನಿ ಇರಪ್ಪ, ಸೆಕೆ ಇದೆ ಫುಲ್ ಇರು. ಒಂದು 5 ನಿಮಿಷ ನೋಡಿ ಫ್ರೆಂಡ್ಸ್. ಎ ಸಿ ಅಂದರೆ ಆಗಲ್ಲ. ಏನು ಅಮ್ಮಂಗೂ ಮಗಂಗೂ ಹೊರಟಿದ್ವಿ ಈಗ ನಾವು. ರಮ್ಯ ಅವರು ಡ್ರೈವಿಂಗಲ್ಲಿದ್ದಾರೆ. ಈಗ ನಾವು ಗುಂಡ್ಲುಪೇಟೆ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೊರಟಿದ್ದೀವಿ. ಚಿಲ್ಲಾಗಿರುತ್ತೆ ಹೌದು. ಆದ್ರೆ ಆ ನಾಯ್ಸಿಗೆ ನೀವು ವಿಡಿಯೋ ಮಾಡ್ತಾ ಇದೀರ ತಾನೆ, ಇದ್ರೆ ಏನಾಗುತ್ತೆ? ಅದು ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ಆಫ್ ಮಾಡಿದೆ. ಈಗ ಯಾರ್ಯಾರು ಹೋಗ್ತಾ ಇರೋದು? ಇವತ್ತು ರಮ್ಯಾ ಗುಂಡ್ಲುಪೇಟೆವರೆಗೂ ಮಾಡ್ತಾ ಇದ್ದೀನಿ. ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಲ್ಲ ಫ್ರೆಂಡ್ಸ್. ಈಗ ಓಡಿಸಿ DL ಬೇರೆ ಇದೆ. ಇದೇನು ಏನು ಆಗ್ಲೂ ಸ್ಪೀಡಾಗಿ ಓಡಿಸೋರು. ಇವರು ಇನ್ನೂ ಬಂದಿಲ್ಲ. ಇವ್ರೆಲ್ಲ ಇವರು ನಿಮ್ಮ ಅಮ್ಮನ ಮನೆಯವರು ಎಲ್ಲ, ನಿಮ್ಮ ಅಜ್ಜಿ ಮನೆಯವರು ಒಬ್ರು ಇಲ್ಲ. ಅಯ್ಯ, ನಿಮ್ಮಮ್ಮ ಅಪರೂಪ ಕಾರ್ ಹೊಡ್ಸ್ಕೊಂಡ್ ಬಂದಾಗ್ಲಾರು ಇರಲ್ವಲ್ರ? ಹಿಂದವರಲ್ಲಿ ಮಮ್ಮಿ ತೋರಿಸ್ತೀನಿ. ರಮ್ಯಾ, ನಿಮ್ಗೆ ರಮ್ಯಾ ನಾನೊಂದು ಕ್ವಶನ್ ಕೇಳ್ತೀನಿ. ಹೆಣ್ಮಕ್ಳು ಹಿಂದಿನ ಕಾಲದಲ್ಲಿ ಸ್ಕೂಟ್ರೇ ಓಡಿಸ್ತಾ ಇರಲಿಲ್ಲ, ಅಂದ್ರೆ ಜನರೇಷನ್ ಬರ್ತಾ ಬರ್ತಾ ಚೇಂಜ್ ಆಗ್ತಿದೆ. ಇದ್ರ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಹೌದು, ಇವಾಗ ಹೆಣ್ಮಕ್ಳು ಪೈಲಟ್ಗಳಾಗಿದ್ದಾರೆ ಆಯ್ತಾ, ಏನೇನೋ ಓಡಿಸ್ತಾರೆ. ಅದ್ರಲ್ಲಿ ಇನ್ನು ಕಾರ್ ಯಾವ ಮಹಾ, ಕಾರ್ ಓಡಿಸೋದು ಕಲೀಲಿಲ್ಲ ಅಂದ್ರೆ ಈ ಜನರೇಷನ್ ಅಲ್ಲಿ ನಿಜ ವೇಸ್ಟ್ ಆಗ್ಬಿಡ್ತೀವಿ.
ಹಾಗಾಗಿ ನಾನು ನನ್ನ ಗಂಡನ ಹತ್ರ ಕಲ್ಸ್ಕೊಂಡಿರೋ ನಿಜ ಕಲಿತಿರ್ಲಿಲ್ಲ. ಹೆಂಗೋ ಡ್ರೈವಿಂಗ್ ಸ್ಕೂಲಿಗೆ ಸೇರ್ಕೊಂಡು ಸ್ವಲ್ಪ ಕಲ್ತ್ಕೊಂಡೆ. ಆದ್ರೂ ತುಂಬಾ ಪರ್ಫೆಕ್ಟ್ ಆಗೆಲ್ಲ ಏನು ಓಡಿಸೋದಿಲ್ಲ ಆಯ್ತಾ, ಒಂದು ರೇಂಜಿಗೆ ಅಷ್ಟೇ. ಬಟ್ ಎದುರುತ್ತೀನಿ ತುಂಬಾ ಟ್ರಾಫಿಕ್ ಅಲ್ಲಿ ಅದೆಲ್ಲ ಓಡಿಸೋದಕ್ಕೆ ತುಂಬಾ ಭಯ ಆಗುತ್ತೆ ನಂಗೆ. ಹೌದಾ? ಎಲ್ರು ಇವರು ಬರ್ಲೇ ಇಲ್ಲ. ಅಂದ್ರೆ ನಿನ್ಗೆ ಇದು ಗೇರ್ ಗಾಡಿ ಇಷ್ಟನಾ ಆಟೋ ಕ್ಲಚ್ ಇಷ್ಟನಾ? ಆಟೋ ಆಫ್ ಕೋರ್ಸ್. ಯಾಕೆ ಗುರು ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದ್ದು? ಪಾಪು ಹಿಂದೆ ಬಾ ಮಗ್ನೆ ಇಲ್ಲಿ. ಅಂದ್ರೆ ನಿನ್ನ ಅರ್ಥ ಏನು, ಈ ಟೆಕ್ನಾಲಜಿ ಇಷ್ಟೊಂದು ಇಂಪ್ರೂವ್ ಆಗಿದ್ದು ಯಾಕೆ ನಾವು ರಿಸ್ಕ್ ತಗೊಬೇಕು? ಈಸಿ ಆಗೋದನ್ನ ನನ್ನ ಪ್ರಕಾರ ಆಟೋ ಕ್ಲಚ್ ಇಲ್ಲ ಅಂತಂದ್ರೆ ನಾನು ಇಷ್ಟು ಬೇಗ ಕಾರ್ ಓಡಿಸ್ತಿರ್ಲಿಲ್ಲ. ಆಮೇಲೆ ಇನ್ನೊಂದೇನು ಅಂದ್ರೆ, ನಾವು ಕಾರ್ ತಗೋಬೇಕಾದ್ರೆ ಫ್ರೆಂಡ್ಸ್ ನಾನು i20 ತಗೋಬೇಕಾದ್ರೆ ಏನಾಯ್ತು, ಟಾಪ್ ಎಂಡ್ ತಗೊಳ್ಳಿಲ್ಲ, ಸ್ಪೋರ್ಟ್ಸ್ ತಗೊಂಡ್ಬಿಟ್ಟಿದೆ. 1 ವರ್ಷ ಹಿಂದೆ ತಗೊಬಿಟ್ಟಿದೆ. ಆಮೇಲೆ ನಮ್ಗೆ ಅನ್ನಿಸ್ಬಿಡ್ತು ನಾವು ತಗೊಂಡ್ರೆ ಟಾಪ್ ಎಂಡೇ ತಗೋಬೇಕು ಅಂತ. ಸೊ ನಮ್ಮ ಹತ್ರ ಕೃಷ್ಣ ತಗೊಂಡಿದ್ದು ಟಾಪ್ ಎಂಡೇ, ಆಮೇಲೆ ಇದು ತಗೊಂಡಿದ್ದು ಟಾಪ್ ಎಂಡೇ. ಎಲ್ಲ ಟಾಪ್ ಎಂಡ್ ತಗೊಂಡ್ರೆ ತಗೋಬೇಕಾದ್ರೆ ಟಾಪ್ ಎಂಡ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲ ಫೀಚರ್ಸ್ ಇರುತ್ತೆ, ಹೊರಗಡೆಯಿಂದ ಏನ್ ಹಾಕ್ಸೋದು ಇರಲ್ಲ. ಬಾಬಾ ಯಾವಾಗ್ಲೂ ನನ್ನ ಜೊತೆ ಇರ್ತಾರೆ. ಅಂಡ್ ಇದು ನಂಗೆ ಒಂಥರ ಸ್ಪೆಷಲ್. ಯಾವಾಗ್ಲೂ ನಂಗೆ ಕಾರ್ ಅಂತ ಬಂದಾಗ ನಂಗೆ ಬಾಬಂದು ಈ ತರದ್ದನ್ನೇ ಹಾಕೋಬೇಕು ಅಂತ ಅನ್ಸುತ್ತೆ. ಸೊ ನನ್ನ ಕಾರ್ಗೆ ಇದನ್ನ ಹಾಕೊಂಡಿದ್ದೀನಿ. ಹೌದು. ಒಂದು ಫೋಟೋ ತೆಗಿನವಿ. ಫ್ರೆಂಡ್ಸ್, ಈಗ ನಾವು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದ ಹತ್ರ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ಏನಂತ ಅಂದರೆ, ಇಲ್ಲಿ ಕಾರ್ ಪಾರ್ಕ್ ಮಾಡಿ ಇಲ್ಲಿಂದ ಬಸ್ಸಲ್ಲಿ ಹೋಗಬೇಕು ಅಥವಾ ಜೀಪಲ್ಲಿ ಹೋಗಬೇಕು. ಸೊ ತುಂಬ ಜನ ಇದ್ದರು, ನಾವು ತುಂಬ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಅಂದ್ಕೊಂಡ್ವಿ. ಅದರಲ್ಲೂ ಈ ವೀಕೆಂಡ್ಸಲ್ಲಿ ಎಲ್ಲಿಗೆ ಹೋದರೂ ಅಷ್ಟೇ ತುಂಬ ಕ್ರೌಡ್ ಇರುತ್ತೆ. ನೋಡಿ ಹೇಗೆ ನಿಂತಿದ್ದಾರೆ, ಅಲ್ಲಿ ಒಳಗಡೆ ಹೋಗೋದಕ್ಕೇ ಈ ಕ್ಯೂ ಅಲ್ಲಿ ನಿಂತಿದ್ದಾರೆ. ನಾವು ಹೋಗ್ಬೇಕಾಗುತ್ತೆ. ಅಲ್ಲಿ ಎಷ್ಟೇ ಈ ಥರ ಕ್ರೌಡ್ ಇದ್ರೂ ನಮಗೆ ಆ ವಾತಾವರಣ ಇದೆಯಲ್ಲ, ಅದು ಮನಸ್ಸಿಗೆ ಭಾಳ ಖುಷಿ ಕೊಟ್ಬಿಡುತ್ತೆ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ಟೆಂಪಲ್ ಯಾವ ಥರ ಇದೆ, ಮತ್ತು ಟೆಂಪಲ್ ಹತ್ರ ಹೋದಾಗ ವ್ಯೂ ಯಾವ ಥರ ಇರುತ್ತೆ ಏನು ಅಂತ ಅಂದ್ಬಿಟ್ಟು. ಹಾಗೆ ನಾವಿಲ್ಲಿ ಟಿಕೆಟ್ ತೊಗೋಬೇಕಾಗುತ್ತೆ. ಟಿಕೆಟು 70 ರೂಪೀಸ್ ಪೇ ಮಾಡಬೇಕಾಗುತ್ತೆ. ಆಧಾರ್ ಕಾರ್ಡ್ ಇದ್ದರೆ ಫ್ರೀನೇ ಇರುತ್ತೆ. ನಮ್ಮತ್ತೆ ಆಧಾರ್ ಕಾರ್ಡು ಮನೇಲೇ ಮರ್ತು ಬಂದಿದ್ರು. ಹಾಗಾಗಿ ಅವರೊಬ್ರಿಗೆ ಟಿಕೆಟ್ ತೊಗೊಂಡ್ರು, ಇನ್ನು ಜೆಂಟ್ಸ್ಗಳಿಗೆ ಟಿಕೆಟ್ ತೊಗೊಂಡ್ರು, ಇನ್ನು ನಮಗೆಲ್ಲ ಆಧಾರ್ ಇತ್ತು. ಸೊ ಟಿಕೆಟ್ ನಾವು ತೊಗೊಂಡಿದ್ದಾಯಿತು. ಈಗ ಇಲ್ಲಿ ನಿಂತಿದ್ದೀವಿ ಬಸ್ಸಿಗೆ ಅಂತ. ಸೊ ನಾವು ಹೋದಾಗ ಏನಪ್ಪ ಬಸ್ ಬರೋದೇ ಇಲ್ಲ ಅಂತ ಅನ್ನಿಸ್ತು. ಬಟ್ ಟೈಮಿಂಗ್ಸ್ ಬಂದು ಸಂಜೆ 4 ಗಂಟೆವರೆಗೂ ಅಷ್ಟೇ. ಹಾಗಾಗಿ ಅಷ್ಟರಲ್ಲಿ ಬಂದರೆ ನಮಗೆ ಬಸ್ಸೆಲ್ಲ ಸಿಗುತ್ತೆ ಮತ್ತು ಹೋಗ್ಬೋದು. ಆಮೇಲೆ ಬಸ್ಗಳಿರೋದಿಲ್ಲ. ಸೊ ಈಗ ಅಲೋ ಮಾಡೋದೇ 4 o'clockವರೆಗೂ ಅಷ್ಟೇ. ನಮಗೂ ಬಸ್ ಬಂತು. ನಾವು ಬಸ್ಸು ಹಿಂದೆಯಿಂದನೇ 2-3 ಬಸ್ಸು ಹಿಂದೆಯಿಂದನೇ ಬಂತು. ಅದಾದಮೇಲೆ ನಾವು ಕುತ್ಕೊಂಡ್ವಿ. ನಮ್ಮ ಆರ್ಯನ್ನ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತ ಹೇಳಿದ್ನಲ್ಲ. ಅಂದರೆ ಕೆಲವು ಮಕ್ಕಳು ಇರ್ತಾರೆ, ಅವರು ಸುಮ್ಮನೆ ಇರ್ತಾರೆ. ಫೈನಲಿ ನಾವು ಗೋಪಾಲ ಸ್ವಾಮಿ ಬೆಟ್ಟ ರೀಚ್ ಆದ್ವಿ. ಕ್ಲೈಮೇಟ್ ಅಂತೂ ಸೂಪರ್ ಆಯ್ತಾ. ಯಾರಾದರೂ ಅಂದ್ಕೊಂಡಿದ್ರೆ, ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಬಟ್ ಬರೋದಕ್ಕೆ ಆಗಿರಲಿಲ್ಲ. ನೋಡಿ ಅದು ಸಮಯ ಅಂತ ಹೇಳ್ತಾರಲ್ಲ, ಕರೆಕ್ಟಾಗಿ ಈಗ ಟೈಮ್ ಮಾಡಿಕೊಂಡು ಬಂದ್ವಿ. ಇವತ್ತೂ ಬರಬೇಕಾದ್ರೆ ಬರೋದಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿ ನಾನು ಫಿಕ್ಸ್ ಆಗಿದ್ದೆ. ಸೊ ಸಕ್ಕತ್ತಾಗಿದೆ ಮಾತ್ರ. ಫ್ರೆಂಡ್ಸ್, ಇದೇನೇ ದೇವಸ್ಥಾನ, ಹಿಮಾವತ್ ಗೋಪಾಲ ಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಕೃಷ್ಣ ಇರೋದು. ನಮ್ಮಮ್ಮಂಗೂ ಅಂತೂ ಫುಲ್ ಇಷ್ಟ ಆಗ್ಬಿಡ್ತು ದೇವಸ್ಥಾನಕ್ಕೆ. ವಾವ್ ಎಷ್ಟು ಚೆನ್ನಾಗಿದೆ ಇಲ್ಲಿ ವಾತಾವರಣ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅಂದರೆ ನಮಗೆ ಗೊತ್ತಿರೋ ಅಂಥವ್ರು ನಮಗೆ ಜೊತೇಲಿದ್ದರು. ಆ್ಯಕ್ಚುಲಿ ಮಾದಪ್ಪ ಅಂತ ಅಂದ್ಬಿಟ್ಟು, ಅವರು ಗುಂಡ್ಲೆಪೇಟೆ ಅವರು ಮುಂದೆ ನಿಂತಿದ್ದಾರಲ್ಲ ಇಲ್ಲಿ ವೈಟ್ ಶರ್ಟು ಅವರು ನಮ್ಮನ್ನ ಟಿಕ್ಟಾಕಿಂದ ಫಾಲೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ಸರ್ ಬನ್ನಿ ಈ ಕಡೆ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ನಮ್ಗೆ ಅವ್ರು ತುಂಬ ಚೆನ್ನಾಗಿ ದೇವ್ರ ಗರ್ಭಗುಡಿ ಒಳಗಡೆನೆ ಕರ್ಕೊಂಡೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಅಲ್ಲಿ ಒಳಗಡೆ ದೇವರು ಅಷ್ಟೇ ಅಲಂಕಾರ ಅಷ್ಟು ಅದ್ಭುತವಾಗಿತ್ತು. ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರಲಿಲ್ಲ. ಬಟ್ ಅಲ್ಲೆಲ್ಲ ವಿಡಿಯೋ ಮಾಡೋವಾಗಿಲ್ಲ. ಇನ್ನು ಇಲ್ಲಿ ಪ್ರಸಾದನೂ ಕೂಡ ಅಲ್ಲೇ ದೇವಸ್ಥಾನದ ಕಡೆಯಿಂದನೇ ಇರುತ್ತೆ. ಸೊ ಬಾತ್ ಮಾಡಿಸಿದ್ರು, ಮತ್ತು ಖಾರ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಜೊತೆಗೆ ಪುಳಿಯೋಗರೆ ಟೇಸ್ಟ್ ಅಂತೂ ಕಳೆದೋಗ್ಬಿಟ್ಟೆ ನಾನು. ಅಷ್ಟು ಚೆನ್ನಾಗಿತ್ತು ಪುಳಿಯೋಗರೆ ಟೇಸ್ಟು. ಇದ್ರ ಮಧ್ಯೆ ನಮ್ಮ ಆರ್ಯ ಒಂದಲ್ಲ ಒಂದು ತರಲೆಗಳು ಅದು ಇದು ಆಗ್ತಾನೆ ಇತ್ತು. ಹೇಗೋ ಊಟ ಮಾಡಿಸ್ಕೊಂಡು ನಾವು ಸ್ವಲ್ಪ ಪ್ರಸಾದನ ತಿಂದ್ಕೊಂಡು, ಆಮೇಲೆ ಇಲ್ಲಿ ನೋಡಿ ವ್ಯೂ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗಲ್ಲ. ಒಂಥರ ಮನಸ್ಸಿಗೆ ಪೀಸ್ ಬೇಕು ನಮಗೆ ಅಂತಂದರೆ ಖಂಡಿತವಾಗ್ಲೂ ಈ ಜಾಗಕ್ಕೆ ಬಂದರೆ ನೆಮ್ಮದಿ ಅನ್ನೋದು ಸಿಕ್ಬಿಡುತ್ತೆ. ಆ ವ್ಯೂ ನೋಡೋದಕ್ಕೆ ಒಂಥರ ಖುಷಿ. ಅದರಲ್ಲೂ ನಾವು ರೀಚ್ ಆಗಿದ್ದು
ಒಂದು 3 ಗಂಟೆ ಆ ಥರ ಆಗಿತ್ತು. ಆದರೆ ಬೆಳಿಗ್ಗೆ ನಾವು ಅರ್ಲಿ ಮಾರ್ನಿಂಗ್ ಆ ಥರ ಬಂದರೆ ತುಂಬ ಹಿಮ ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಜಾಸ್ತಿ ಇರುತ್ತೆ. ಸೊ ಅದ್ರ ವ್ಯೂ ಇನ್ನೊಂದು ಥರ ಬೇರೆಯೇ ಇರುತ್ತೆ. ಬಟ್ ನಾನಂತೂ ಸಿಕ್ಕಾಪಟ್ಟೆ ಫೀಲ್ ಮಾಡಿದೆ, ತುಂಬ ಖುಷಿಯಾಯಿತು, ಮನಸ್ಸಿಗೆ ಸಮಾಧಾನ ಅನ್ನಿಸ್ತು. ಸುಮಾರು ಹೊತ್ತು ನಿಂತ್ಕೊಂಡು ಅಲ್ಲಿ ಫೋಟೋ ವೀಡಿಯೋಸ್ ಎಲ್ಲನೂ ಕೂಡ ತೊಗೊಂಡ್ವಿ. ನಮ್ಮಮ್ಮ ಅತ್ತೆ ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಏನಂದರೆ ಈ ನೋಡಿಲ್ದಿರೋ ಜಾಗಗಳನ್ನ ನೋಡಿದಾಗ ಅದೊಂಥರ ಅನಿಸುತ್ತೆ, ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿದ್ದು, ನಮ್ಮಮ್ಮ ಅತ್ತೆ ಎಲ್ಲ ಕೂಡ ಫಸ್ಟ್ ಟೈಮೇ ಬಂದಿದ್ದು. ಚೆನ್ನಾಗಿತ್ತು. ಸುಮಾರು ಫೋಟೋಸ್ ಎಲ್ಲ ತೊಗೊಂಡ್ವಿ ಎಲ್ಲ ಕುತ್ಕೊಂಡು. ಮತ್ತು ದೇವಸ್ಥಾನವೂ ಅಷ್ಟೇ ಚೆನ್ನಾಗಿದೆ. ಒಳಗಡೆ ದೇವ್ರ ದರ್ಶನವೂ ಅಷ್ಟೇ ಸಮಾಧಾನವಾಗಿ ನಿಧಾನವಾಗಿ ತುಂಬ ಚೆನ್ನಾಗಾಗುತ್ತೆ. ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡಿಕೊಟ್ರು. ಒಂಥರ ಬ್ಲೆಸ್ಡ್ ಅಂತ ಅನ್ನಿಸ್ತು. ಆಮೇಲೆ ಆ ಕಡೆ ಹೋಗ್ಬಿಟ್ಟು ಸ್ವಲ್ಪ ಕುತ್ಕೊಳ್ಳೋಣ, ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಆರ್ಯ ಅಥರ್ವನೂ ಅಷ್ಟೇ ತುಂಬ ಖುಷಿಯಾಗಿ ಆಟ ಆಡ್ಕೊಂಡಿದ್ರು. ಮಕ್ಳಿಗೆ ಹಂಗೆ ಅಲ್ವಾ, ಹೊರಗಡೆ ಕರ್ಕೊಂಡು ಬಂದರೆ ತುಂಬ ಖುಷಿ ಆಗ್ತಾರೆ. ಈಗ ನಾವು ಮತ್ತೆ ಬಸ್ಸಲ್ಲೇ ರಿಟರ್ನ್ ಆಗಬೇಕು. ಅಂದರೆ ಅದು ಬೆಟ್ಟ ಹತ್ತಿರ ಒಂದು 10 ಮಿನಿಟ್ಸ್ ಅಷ್ಟೇ. ಈಗ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ ಆಲ್ರೆಡಿ ಬಸ್ಗೆ. ನಾವೀಗ ಹೆಂಗಪ್ಪ ಬಸ್ ಕಾಯೋದು ಅಂತ ಅನ್ಕೋತಾ ಇದ್ವಿ. ಬಟ್ ಬಸ್ಸು ಕೂಡ ಬೇಗನೆ ಬಂತು. ಹೇಳಿದ್ನಲ್ಲ 4 o'clock ಆಗ್ತಿದ್ದಂಗೆ ಇನ್ನು ಆ ಸೈಡಿಂದ ಬರೋದಿರಲ್ಲ, ಈ ಸೈಡಿಂದ ಹೋಗೋದಷ್ಟೇ, ಅಲ್ಲಿಂದ ಅಲೋ ಮಾಡಲ್ಲ. ಚೆನ್ನಾಗಿತ್ತು ದರ್ಶನ ಎಲ್ಲ, ತುಂಬ ಚೆನ್ನಾಗಾಯಿತು. ಎಲ್ಲರೂ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗಂತೂ ಇತ್ತೀಚೆಗೆ ಅದೇ ಥರ ಅನಿಸ್ಬಿಟ್ಟಿತ್ತು. ನೀವು ನೋಡ್ತಾ ಇರ್ಬೋದು, ನಾನು ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಹೊರಗೆ ಹೋಗ್ತಾಯಿದ್ದೀನಿ, ಟ್ರಾವೆಲಿಂಗ್ನ ಇಷ್ಟಪಡ್ತಾಯಿದ್ದೀನಿ. ಅದು ಕೆಲವು ಸಲ ಅನಿಸ್ಬಿಡುತ್ತೆ ಇಲ್ಲ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಇದೊಂದು ರೆಸ್ಟೋರೆಂಟಿಗೆ ಬಂದ್ವಿ, ಇಲ್ಲಿ ಬಂಡೀಪುರ ಸಫಾರಿ ಲಾಡ್ಜ್ ಅಂತ ಅಂದ್ಬಿಟ್ಟು. ಇಲ್ಲಿ ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ. ಸೊ ಇದು ಅಷ್ಟೇ, ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಸಫಾರಿಗೆ ಹೋಗೋದಕ್ಕೆ ಈಗ ನಮಗೆ ಟೈಮ್ ಇರಲಿಲ್ಲ. ಜೊತೆಗೆ ಈಗ ಹಾಗೆ ಒಂದು ರೌಂಡ್ ಹೋಗಿ ಬರೋಣ, ಏನು ಅನಿಮಲ್ಸ್ ಎಲ್ಲ ಕಾಣಿಸುತ್ತೆ, ಪ್ರಾಣಿಗಳೆಲ್ಲ, ಆನೆಗಳು ಅದೆಲ್ಲ ಅಂತ ಅಂದರು. ಸೊ ಹಾಗಾಗಿ ನಾವೀಗ ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿಗೆ ಬಂದ್ವಿ. ಚೆನ್ನಾಗಿದೆ ಇಲ್ಲಿನೂ ವಾತಾವರಣ. ಸೊ ಈಗ ಕಾಫಿಗೆ ಅಂತ ಅಂದ್ಬಿಟ್ಟು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ಏನಂದರೆ ಒಬ್ಬರೇ ಇಬ್ಬರು ಹೋಗೋದಕ್ಕಿಂತ ಈ ಥರ ಫ್ಯಾಮಿಲಿ ಎಲ್ಲರೂ ಸೇರಿ ಹೋದಾಗ ಖುಷಿನೇ ಒಂಥರ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಆರ್ಯ ಅಥರ್ವ ಅಂತೂ ಅವರಿಬ್ರದ್ದು ಇನ್ನೊಂದು ಥರ ಎಕ್ಸ್ಟ್ರಾಡಿನರಿ. ನಮ್ಮ ಅಥರ್ವನ್ ಬಿಡಿ, ನಮ್ಮ ಆರ್ಯಂದಂತೂ ಫುಲ್ಲು ಕೋಟ್ಲೆ ಮಾಡ್ತಾನೆ. ಎಲ್ಲೇ ಹೋದರೂ ಅವ್ರ ಅಪ್ಪನ ಹತ್ರನೇ ಇರಬೇಕು ಅಂತ. ಸೊ ಈಗ ನಾವು ಈ ಬಂಡೀಪುರ, ಸೊ ಇಲ್ಲಿ ಒಳಗಡೆ ಹೋದರೆ ಒಂದಷ್ಟು ಪ್ರಾಣಿಗಳು ಕಾಣಿಸುತ್ತೆ, ಹೋಗೋಣ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದರು. ಓಕೆ ಹೋಗೋಣ ಅಂತ. ಮಕ್ಕಳು ಎಲ್ಲ ಖುಷಿ ಪಡ್ತಾರಲ್ವ, ನಮ್ಮ ಅಥರ್ವನಿಗೂ ಎಲ್ಲ ತೋರಿಸಿದ್ರೆ ಅವ್ನು ತುಂಬ ಖುಷಿ ಪಡ್ತಾನೆ ಅಂತ. ನೀವು ನೋಡ್ತಾ ಇರ್ಬೋದು ಎಲಿಫೆಂಟ್ ಅದ್ರ ಮಗಳ ಜೊತೆ, ಅದು ತುಂಬ ಚೆನ್ನಾಗಿತ್ತು. ನಮ್ಮ ಅಥರ್ವ ಅಂತೂ ತುಂಬ ಖುಷಿಪಟ್ಟ, ಎಂಜಾಯ್ ಮಾಡ್ದ ಅವನು. ನೀವು ಅಷ್ಟೇ ಮಕ್ಕಳನ್ನ ಕರ್ಕೊಂಡೋಗಿ, ಅವರು ತುಂಬ ಆಸೆಪಟ್ಟು ನೋಡ್ತಾರೆ. ಇನ್ನು ಜಿಂಕೆಗಳು ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ, ನಮಗೆ ಖುಷಿ ಆಗ್ತಾಯಿತ್ತು ಅದನ್ನೆಲ್ಲ ನೋಡ್ತಾ ಇದ್ದರೆ. ಅಥರ್ವನು ತುಂಬ ಎಂಜಾಯ್ ಮಾಡ್ದ. ಅವನು ಈ ಥರದ್ದಕ್ಕೆಲ್ಲ ಕರ್ಕೊಂಡು ಬಂದಿರಲಿಲ್ಲ. ಸೊ ಇಲ್ಲಿ ನವಿಲಿರ್ಬೋದು, ನಮಗೆ ಆನೆ ಕಾಣಿಸ್ತು, ನವಿಲು ಮತ್ತು ಜಿಂಕೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅಡುಗೆ ಎಲ್ಲ ಮುಂಚೆನೇ ಮಾಡಿಟ್ಟು ಹೋಗಿದ್ವಿ. ಹಾಗಾಗಿ ಈಗ ಬಂದು ಊಟ ಮಾಡಿ ರೆಸ್ಟ್ ಮಾಡಿದ್ದೇನೆ. ನಾನು ಯಾವಾಗಲೂ ನಮ್ಮ ಅತ್ತೆ ಬಗ್ಗೆ ಹೇಳ್ತಾನೆ ಇರ್ತೀನಿ, ನೋಡಿ ಆರ್ಯನ್ಗೆ ಅವರೇ ಊಟ ಮಾಡಿಸ್ತಾ ಇದ್ದಾರೆ. ಸೊ ನನಗೆ ಅದಕ್ಕೆ ಹೇಳೋದು, ಅವ್ರು ನನಗೆ ತುಂಬ ಯಾಕೆ ಹತ್ರ ಆಗ್ತಾರೆ ಅಂದರೆ, ಅವ್ರು ಬೇರೆಯವ್ರ ಥರ ಅಲ್ಲ, ನನಗೆ ನನ್ನ ಸ್ವಂತ ಅತ್ತೆ ಥರನೇ ಅವ್ರು ನಮ್ಮನ್ನು ಟ್ರೀಟ್ ಮಾಡೋದು, ನೋಡ್ಕೊಳ್ಳೋದು. ಸೊ ನಾನು ಫುಲ್ಲು ಟಯರ್ಡ್ ಆಗಿದ್ದೆ, ಅತ್ತೆನೇ ಆರ್ಯನ್ಗೆ ಊಟ ಮಾಡಿಸ್ತಿದ್ರೆ. ಅವನು ಅಷ್ಟೇ ಸಮಾಧಾನವಾಗಿ, ಹೊಟ್ಟೆ ಹಸ್ಬಿಟ್ಟಿತ್ತು ಅವನಿಗೆ, ಅವನು ಸಮಾಧಾನವಾಗಿ ಊಟ ಮಾಡಿಸ್ಕೊತಾ ಇದ್ದ. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವ್ಲಾಗ್. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ